ಭಾವನಾ, ಅಜ್ಜಿ. ಹೇಗಿದ್ಯಮ್ಮ? ಅದಾಗೆ ನಿನ್ನ ಗಂಡ ಎಲ್ಲಮ್ಮ? ಅಜ್ಜಿ, ನಾವು ಒಂದು ಹೊಸ ಉಪ್ಪಿನಕಾಯಿ ಬಿಸ್ನೆಸ್ ಶುರು ಮಾಡಿದ್ದೀವಿ. ಕೆಲವೊಂದು ಆರ್ಡರ್ ಇತ್ತು, ಕೊಡೋಕೆ ಹೋಗಿದ್ದಾರೆ. ಇನ್ನೇನು ಬಂದ್ಬಿಡ್ತಾರೆ. ಜಾನು, ಯಾವಾಗ ಬಂದೆ? ಅಜ್ಜಿ, ನಿನ್ನೆ ಬಂದೆ. ಅಮ್ಮ, ನೀನು ಹುಷಾರು ತಪ್ಪಿದ ಮೇಲೆ ನಮ್ಮ ಮನೇಲಿ ಏನೇನೋ ನಡೆದೋಯ್ತು. ಈಗ ನೀನು ಹುಷಾರಾದ್ಯಲ್ಲ, ನಾವೆಲ್ಲ ಇನ್ನೂ ಖುಷಿಯಾಗಿರ್ತೀವಿ. ಅಪ್ಪ, ಅಜ್ಜಿ ಈಗಷ್ಟೇ ಹುಷಾರಾಗ್ತಿದ್ದಾರೆ. ಈಗ ನಾವು ತುಂಬ ಮಾತಾಡೋಕೆ ಹೋದರೆ ಅವ್ರಿಗೂ ಸುಸ್ತಾಗ್ಬಿಡುತ್ತೆ. ಸ್ವಲ್ಪ ರೆಸ್ಟ್ ಮಾಡಲಿ ಅಲ್ವಾ? ಹೌದು ರೀ. ಅತ್ತೆ, ನೀವು ಮಲ್ಕೊಂಡಿರಿ, ನಾನು ಜ್ಯೂಸ್ ಮಾಡ್ಕೊಂಡು ಬರ್ತೀನಿ. ಅಜ್ಜಿ, ನೀನು ಹೀಗೆ ಇರು ಆಯ್ತಾ? ಯಾವುದೇ ಕಾರಣಕ್ಕೂ ಜಯಂತ್ ಅವ್ರ ಬಗ್ಗೆ ಬಾಯಿ ಬಿಡೋ ಹಾಕಿಲ್ಲ. ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೆ? ಅರ್ಜೆಂಟ್ ಕರೆದೆ, ಜಾಕ್ಪಾಟ್ ಹೊಡಿತಾ? ನನ್ನೇನು ಜಾಕಿ ಅಂದ್ಕೊಂಡಿದ್ದಾನ? ಯಾವಾಗಲೂ ಜಾಕ್ಪಾಟ್ ಹೊಡೆಯೋದಕ್ಕೆ ನಾನು ಕರೆದಿದ್ದು ನಿನ್ನೆಯಿಂದ ಜಯಂತ್ ಅವ್ರ ಫೋನ್ ಸ್ವಿಚ್ ಆಫ್ ಆಗಿದೆ ಅಂತ ಹೇಳೋದಕ್ಕೆ. ಅದನ್ನು ಫೋನಲ್ಲೇ ಹೇಳ್ಬೋದಾಗಿತ್ತಲ್ವಾ? ಇಲ್ಲಿ ತನಕ ಕರ್ಸ್ಕೊಂಡು ಹೇಳ್ಬೇಕಾ? ನಿಂಗೆ ಸಿಚುವೇಶನ್ ಅರ್ಥ ಆಗ್ತಿಲ್ವಲ್ಲ? ಏನು? ಜಾನ್ವಿ ಬದುಕಿದ್ದಾಳೆ ಅಂತ ಜಯಂತ್ಗೆ ನಾವು ಹೇಳಿದ ಮೇಲೂ ಅವರು ಬರಲಿಲ್ಲ ಅಂತಂದರೆ ಅವರು ಬೇರೆ ಏನೋ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಅದಕ್ಕೆ ಅವ್ರನ್ನ ಹೋಗಿ ಕರ್ಕೊಂಬರೋಣ. ಅವ್ರು ಯಾವ ಸಮಸ್ಯೆಲ್ಲೂ ಸಿಕ್ಕಾಕೊಂಡಿರಲ್ಲಪ್ಪ. ನೀನು ಒಳ್ಳೆ ಮೊದಲೇ ಬಿಸ್ನೆಸ್ ಮ್ಯಾನು. ಇವತ್ತು ಈ ಊರಲ್ಲಿ ಇರ್ತಾರೆ, ನಾಳೆ ಬೇರೆ ಊರಲ್ಲಿ ಇರ್ತಾರೆ, ಹಾಗೆ ಎಲ್ಲೋ ಹೋಗಿರ್ತಾರೆ. ಅಲ್ಲ, ನಿನ್ನ ವಿಷಯ ತಿಳಿಸಿದೆಯಲ್ಲ, ಅವ್ರು ಬರ್ತಾರೆ ಬಿಡು ವಾಪಸ್ ಬಂದಮೇಲೆ. ಯಾಕೆ ಯೋಚನೆ ಮಾಡ್ತೀಯಾ? ಏನು ಅಷ್ಟು ಈಸಿಯಾಗಿ ಮಾತಾಡ್ತಿದ್ಯಾ? ಈ ಸೀರಿಯಸ್ನೆಸ್ ಅರ್ಥ ಆಗ್ತಿಲ್ವಲ್ಲ ನಿನಗೆ? ನೀನೇ ನೋಡಿದ್ಯಲ್ವಾ, ಜಾನ್ವಿನ ಜಯಂತ್ ಅವರು ಒಂದು ಕ್ಷಣನೂ ಬಿಟ್ಟಿರ್ತಿರ್ಲಿಲ್ಲ. ಮನೆಗೆ ಬಂದರೆ ಹಿಂದಿನ ಓಡಾಡ್ಕೊಂಡಿರೋರು. ಅವಳು ಬರ್ತಿದ್ದಂಗೆ ಕರ್ಕೊಂಡು ಹೋಗ್ತೀನಿ ಅಂತ ಬಂದ್ಬಿಡೋರು. ಅಂಥದ್ರಲ್ಲಿ ಅವಳು ಬದುಕಿದ್ದಾಳೆ ಅಂತ ಹೇಳಿದ ಮೇಲೂ ಫೋನ್ನ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಅಂತಂದರೆ ಏನರ್ಥ? ಈಗ ಅವ್ರನ್ನ ಕರ್ಕೊಂಡು ನಾವು ಮನೆಗೆ ಹೋಗಿಲ್ಲ ಅಂತಂದರೆ ಇದ್ದಾಳಲ್ಲಪ್ಪ ನಿಮ್ಮ ಮತ್ತಿಗೆ ವೀಣಾ, ನನ್ನ ಜೀವ ಹಿಂಡ್ತಾಳೆ. ಈಗ ನಾನು ಜಯಂತಿನ ಕರ್ಕೊಂಡು ಹೋಗಿಲ್ಲ ಅಂತಂದರೆ ನೀವು ಏನೂ ಮಾಡಲ್ಲ, ಬರೀ ಅಪ್ಪ ಅಮ್ಮನ ಗೋಳೆ ಕೊಳಕ್ಕೆ ಇರೋದು ಅಂತ ಬಾಯಿಗೆ ಬಂದಂಗೆ ಬೈತಾಳೆ ಕಣ. ಅದಕ್ಕೆ ಬಾರ, ಅವು ಕರ್ಕೊಂಬರೋಣ. ಇಲ್ಲ ಬ್ರೋ, ನಾನು ಅಲ್ಲಿಗೆಲ್ಲ ಬರಲ್ಲ. ಚೆನ್ನಾಗಿದೆ ಕಣ ನೀನು. ಬಾವ ಎದುರುಗಡೆ ಸಿಕ್ಕಿದ್ರೆ ಬಾವ 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 ಅಂತ ಅವ್ರ ಹಿಂದೆನೇ ಹಲ್ಗಿಂಚ್ಕೊಂಡು ಓಡಾಡ್ತಿರ್ತೀಯ. ಈಗ ಬರಲ್ಲ ಅಂತೀಯಾ? ನಡ, ಇದೆಲ್ಲ ನಿನ್ನ ತಂಗಿ ಜಾನು ಜೀವನ ಸರಿ ಹೋಗ್ಬೇಕು ಅಂತ ಮಾಡ್ತಿರೋದು ಕಣ. ಇದು ನಮ್ಮಿಬ್ರು ಕರ್ತವ್ಯ ಅಲ್ವೇನಾ ಬ್ರೋ? ಇಷ್ಟೊಂದೆಲ್ಲ ಗೋಗರಿತಾ ಇದೆಯಾ ಅಂದರೆ ಏನೋ ಸ್ಕೆಚ್ ಹಾಕೊಂಡ್ಬಂದ್ಯಾ ಕಣ. ಅಲ್ಲ, ಯಾಕೆ ಹೇಳ್ತೀನಿ ಅಂದರೆ, ಒಂದು ನಯಾ ಪೈಸಾ ಲಾಭ ಇಲ್ದಿರ ನೀನು ಯಾವುದಕ್ಕೂ ಕೈ ಹಾಕೋಣ. ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇದ್ದೀನಿ ಅಲ್ವಾ? ಹೇಳಿ, ಏನು ಪ್ಲ್ಯಾನು? ಏನಾ ಕೇಳಿದೆ ಕೂತ್ರನೇ ಇಲ್ಲ? ಓಹೋ, ಹಾಂ, ಬರೋದ್ರಲ್ಲಿ ಅರ್ಧ ಶೇರ್ ಕೊಡಬೇಕಾಗತ್ತೆ ಅಂತ. ನಿಜವಾಗ್ಲೂ ಆ ರೀತಿ ಏನೂ ಇಲ್ಲ ಕಣ. ಹಾಂ, ಬೇಕಾದ್ರೆ ಯಾವ ದೇವ್ರ ಮೇಲೆ ಬೇಕಾದ್ರೂ ಆಣೆ ಮಾಡ್ತೀನಪ್ಪ. ಮಾತು ನಂಬೋದಾ? ನಿನ್ನ ಆಣೆಗೂ ನನ್ನ ಆಣೆಗೂ ನಂಬೋದಪ್ಪ. ರಾತ್ರಿ ಗುಂಡಾಕ್ಸಿನ ನೋಡ, ನಿನಗೋಸ್ಕರ ಅಲ್ಲದೆ ಇದ್ರು ಜಾನ್ಗೋಸ್ಕರ ಬರ್ತೀನಿ. ಆಯಿತು ಕಣ, ಜಾಣ ನೀನು. ವಿಷಯ ಗೊತ್ತಾಯ್ತೇನಾ? ಅಜ್ಜಿ ಮೊದಲಿನ ಥರ ಆಗಿದಾರಂತಪ್ಪ. ಹೌದಾ? ಹಾಂ, ದೇವ್ರ ದಯೆ. ಅಪ್ಪ ಅಮ್ಮನ ಟೈಮ್ ಎಷ್ಟು ಚೆನ್ನಾಗಿದೆ, ಎಲ್ಲ ಒಂದೊಂದಾಗಿ ಸಾಲ್ವ್ ಆಗ್ತಾ ಇದೆ. ಸರಿ, ಲೇಟ್ ಆಯ್ತು, ಬಾ ಬೇಡ ನಡಿ. ಸ್ಕೂಟಲ್ಲಿ ಬೇಡಪ್ಪ, ಅಷ್ಟು ದೂರ ಯಾವ ನೋಡಿಸ್ತಾನೆ. ಬಸ್ಸಲ್ಲ ಹೋಣವ, ಸುಮ್ಮನೆ ರಗಳೆ. ಬಸ್ಸಾ? ಕರ್ಕೊಂಡು ಹೋಗ್ತೀನಿ ಬರ. ಅಜ್ಜಿ,
ಮನೆ ಎಲ್ಲ ಚೆನ್ನಾಗಿದೆ ಅಲ್ವಾ? ಏನೇ ಗೊಣ ಸುಬ್ಬಿ, ಮನೆ ತುಂಬ ಚೆನ್ನಾಗಿ ಕಟ್ಸಿದ್ಯಾ. ಅಜ್ಜಿ, ನಾನು ಕಟ್ಸಿದ್ದಲ್ಲ ಈ ಮನೆನ, ನಿಮ್ಮ ಮೊಮ್ಮಗ ಕಟ್ಸಿದ್ದು. ತುಂಬ ಚೆನ್ನಾಗಿದೆ ಕಡೆ. ಸರಿ ಬಿಡಿ, ಅವ್ರಿಗೆ ಹೇಳ್ತೀನಿ. ಅತ್ತೆ, ಬೆಂಕಿ ಚೆಲ್ವಿ ಬರ್ಲಿಲ್ವಾ? ಇಲ್ಲ, ಅವರೇನೋ ದೇವಸ್ಥಾನದಲ್ಲಿ ಕೆಲಸ ಇದೆ, ನೀವು ಹೋಗಿರಿ, ಆಮೇಲೆ ಬರ್ತೀವಿ ಅಂದರು. ನಾನು ಭಾವನಾಗೆ ಫೋನ್ ಮಾಡಿದ್ದೆ, ಇನ್ನೇನು ಬಂದ್ಬಿಡ್ತಾರೆ ಅವರು. ಅದಕ್ಕೆ ಮನೆ ಎಲ್ಲ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಅಯ್ಯೋ, ಅದ್ರ ಕತೆ ಯಾಕೆ ಹೇಳ್ತೀಯ ನೀನು? ನೀನು ಹೋದ್ಮೇಲೆ ಇಲ್ಲಿ ತುಂಬ ಏನೇನೋ ನಡೆದು ಹೋಯ್ತು. ಅದನ್ನೆಲ್ಲ ನಾನೀಗ ಹೇಳಕ್ ಕೂತ್ರೆ ರಾಮಾಯಣ ಮಹಾಭಾರತ ಎಲ್ಲನೂ ಅದ್ರ ಮುಂದೆ ಸಣ್ಣ ಅನ್ಸ್ಬಿಡುತ್ತೆ. ಬಂದ್ಯಾ? ಅದಕ್ಕೆ ಸಂತೋಷ ಕಾಣಿಸ್ತಿಲ್ಲ. ಅವರು ಜಯಂತ್ ಅವ್ರನ್ನ ಕರ್ಕೊಂಬರಕ್ಕೆ ಹೋಗಿದ್ದಾರೆ. ಪರವಾಗಿಲ್ವೇ, ಅಣ್ಣ ಹೋಗಿದ್ದಾನೆ ಅನ್ನೋದು ನಂಬಕ್ಕೆ ಆಗ್ತಿಲ್ಲ. ನಂಬಲೇಬೇಕು ಭಾವನಾ, ಸಮಯ ಎಲ್ಲ ಪಾಠನೂ ಕಲಿಸುತ್ತೆ. ಭಾವನಾ, ನಮ್ಮನೆಯವರು ನಿಮ್ಮ ಜೀವನದಲ್ಲಿ, ಅತ್ತೆ ಮಾವನ ಜೀವನದಲ್ಲಿ ಎಲ್ಲ ಏನೇನೋ ಮಾಡಿ ಎಲ್ರಿಗೂ ತುಂಬ ನೋವು ಕೊಟ್ಬಿಟ್ರು. ಅದಕ್ಕೆ ಅವ್ರ ಪರವಾಗಿ ನಾನು ನಿಮ್ಮೆಲ್ಲರಲ್ಲೂ ಕ್ಷಮೆ ಕೇಳ್ತಿದ್ದೀನಿ. ದಯವಿಟ್ಟು ನೀವೆಲ್ಲರೂ ನನಗೋಸ್ಕರನಾದರೂ ನಮ್ಮನೆಯವ್ರನ್ನ ಕ್ಷಮಿಸ್ಬೇಕು. ವೀಣಾ, ಎಂಥ ಮಾತು ಮಾಡ್ತೀಯ ನೋಡು. ಮಕ್ಕಳಂದಿದ್ಮೇಲೆ ತಂದೆ ತಾಯಿ ಆದವರು ಮನಸ್ಸು ಹಚ್ಕೋಬಾರ್ದು. ಏನೋ ವಿಷಯಗಳಿಗೆ ಆಗೋಯ್ತು ಅಂದ, ಈಗ ಸರಿಯಾದ್ನಲ್ಲ, ಅಷ್ಟು ಸಾಕು. ಹೌದು ವೀಣಾ, ಅವನೇನೋ ಮಾಡ್ದ ಅಂತ ನಾವು ಹಠ ಮಾಡೋಕ್ಕಾಗತ್ತಾ? ಇಷ್ಟಕ್ಕೂ ನಮ್ಮ ಸಂತು ಏನೇ ಮಾಡಿದ್ರು ತನ್ನ ಸಂಸಾರಕ್ಕೋಸ್ಕರ ಮಾಡಿದ್ದಾನೆ. ಬೇರೆ ಯಾರಾದರೂ ಆಗಿದ್ರೆ ದುಡ್ಡನ್ನೆಲ್ಲ ಹಾಳು ಮಾಡ್ಕೊಂಬಿಡ್ತಿದ್ರು. ಆದರೆ ನಮ್ಮ ಸಂತು ಇಷ್ಟು ಚೆನ್ನಾಗಿರೋ ಮನೇನ ಕಟ್ಸಿದ್ದಾನೆ ಅಂದಮೇಲೆ ನಮಗೆ ಖುಷಿ ಆಗದೆ ಇರುತ್ತಾ? ನೀವಿಬ್ರು ಹೀಗೆ ಮಾತಾಡ್ತೀರಲ್ಲ, ಇದೇ ನಿಮ್ಮಿಬ್ರು ದೊಡ್ಡ ಗುಣ. ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಕತೆ ಬೇರೆನೇ ಆಗಿರೋದು. ಅದಕ್ಕೆ ಅಣ್ಣ ಹಾಗೆಲ್ಲ ಮಾಡಿದ್ರು ನೀವು ಮಾತ್ರ ಬದಲಾಗಿಲ್ಲ. ನಿಮ್ಮ ಮದುವೆ ಆಗಿ ಬಂದಾಗ ಹೇಗಿದ್ರು ಇವತ್ತಿನ ತನಕ ಹಾಗೆ ಇದ್ದೀರಾ. ಅಪ್ಪ ಅಮ್ಮನ ಎಷ್ಟು ಚೆನ್ನಾಗಿ ನೋಡ್ಕೋತೀರಾ. ಇದಕ್ಕಿಂತ ಇನ್ನೇನು ಬೇಕು ಹೇಳಿ? ಭಾವನಾ, ಗೌಡ್ರೆ, ನೀವು ಕೂತಿರಿ, ನಾನು ಕಾಫಿ ತಗೊಂಡ್ಬರ್ತೀನಿ. ಜಾನು, ನೀನು ಪೂರ್ತಿ ಮನೆ ನೋಡಿಲ್ಲ ಅಲ್ವಾ? ಬಾ, ನಾನು ತೋರಿಸ್ತೀನಿ.